ಬಂಗಾರು, ಸಮಾಧಾನವಾಗಿರಮ್ಮ. ಎಷ್ಟು ನಾಟಕ ಆಡ್ತಾಳಪ್ಪ ಶಿವಾನಿ. ಅವಳು ಸಮಸ್ಯೆನೆಲ್ಲ ಚಪ್ಪಲಿ ಬಿಡೋ ಹಾಗೆ ಮನೆಯಿಂದ ಹೊರಗೆ ಬಿಟ್ಟು ಹೋಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಅವಳ ಪ್ರಕಾರ ನಮ್ಮ ಮನೆಯಲ್ಲಿ ಅವ್ರ ಅಪ್ಪಂಗಾಗಿದ್ ಮಾತ್ರ ಅವಮಾನ. ಈಗ ನಿನ್ಗಾಗಿದ್ದೇನು ಅವಮಾನ ಅಲ್ವಾ? ಅವರು ಪದ್ಮಿನಿನ ಮನೆಯೊಳಗೆ ಬಿಟ್ಟು ಆಟ ಆಡ್ತಿದಾರಪ್ಪ. ಸೂರ್ಯಂಗಿದೆಲ್ಲ ಅರ್ಥ ಆಗಲ್ಲ. ನಿಮ್ಮ ಅಳಿಯನ್ಗೆ ಬೇರೆಯವ್ರು ಹಾಕೋ ಕಣ್ಣೀರೆಲ್ಲ ಕಾಣುತ್ತೆ. ಆದ್ರೆ ನಾನು ಅನುಭವಿಸೋ ನೋವು ಅರ್ಥ ಆಗಲ್ಲ. ಬಂಗಾರು, ನಮ್ಮ ಒಳ್ಳೆತನನ ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರಮ್ಮ. ಪರಿಸ್ಥಿತಿಗೆ ನಾವು ತಲೆ ಬಗ್ಗೆ ನಡೆಯೋ ಹಾಗಾಗಿದೆ. ಒಂದೊಂದ್ಸರ್ತಿ ನನಗನ್ಸುತ್ತೆ, ಯಾಕಾದರೂ ಈ ಸೂರ್ಯವಂಶಕ್ಕೆ ನಾನು ಅಳಿಯಾಗಿ ಬಂದೋ ಅಂತ. ಇಲ್ಲಮ್ಮ, ನಾನು ಈ ಮನೆಗೆ ಅಳಿಯಾಗಿ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ಈ ಮನೇಲಿ ಏನು ಬೆಲೆನೂ ಇಲ್ಲಮ್ಮ, ಯಾವ ಅಧಿಕಾರನೂ ಇಲ್ಲ.